ಓಂ ಶಂ ಶನೇಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರಿಗೆ ಜುಲೈ 27ಕ್ಕೆ ಶನಿಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ವಕ್ರಿಯಾಗಿದೆ. ಈ ವಕ್ರಿ ಶನಿಗ್ರಹ ಡಿಸೆಂಬರ್ 11ರವರೆಗೂ ನಿಮ್ಮ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಪ್ರತಿ ವರ್ಷ ಶನಿಗ್ರಹ ಜೂನ್ ತಿಂಗಳ ಕೊನೆಯಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ವಕ್ರಿಯಾಗಿ ಚಲಿಸುತ್ತದೆ. ಆದರೆ ಶನಿಗ್ರಹದ ಬಗ್ಗೆ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಕುಂಭರಾಶಿಯವರಿಗೆ ನಿಮ್ಮ ದ್ವಿತೀಯ ಭಾವವಾದಂತಹ ಮೀನರಾಶಿಯಲ್ಲಿ ಶನಿಗ್ರಹ ವಕ್ರಿಯಾಗಲಿದೆ. ಎರಡನೇ ಭಾವ ಅಂದರೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡಿಡುವಂತಹ ಭಾವ. ಎರಡನೇ ಮನೆಯಲ್ಲಿ ದುಡ್ಡನ್ನು ಕೂಡಿಡುತ್ತೇವೆ, ಸೇವಿಂಗ್ಸ್ ಮಾಡ್ತೇವೆ. ಲಾಭವನ್ನು ನೋಡುವುದು 11ನೇ ಭಾವದಿಂದ, ಎಕ್ಸ್ಪೆಂಡಿಚರನ್ನು 12ನೇ ಭಾವದಿಂದ ವಿಶ್ಲೇಷಣೆ ಮಾಡಲಾಗುತ್ತದೆ. ಸರಿಸುಮಾರು 138 ದಿನಗಳು ಶನಿಗ್ರಹ ವಕ್ರಚಲನೆಯನ್ನು ಪ್ರಾರಂಭ ಮಾಡಿದೆ. ಶನಿಗ್ರಹ ರೇವತಿ ನಕ್ಷತ್ರದಲ್ಲಿ ವಕ್ರಿಯಾಗಲಿದೆ. ಗ್ರಹ ವಕ್ರಿಯಾಗುವುದು ಎಂದರೆ ನವಗ್ರಹಗಳು ಸೂರ್ಯನ ಸುತ್ತ ಪರಿಭ್ರಮಣ ಮಾಡುತ್ತದೆ. ಆದರೆ ಶನಿಗ್ರಹದ ಸ್ಪೀಡ್ ಕಡಿಮೆಯಾಗುತ್ತದೆ. ಆ ಗ್ರಹ ನಿಂತಂತೆ ಭಾಸವಾಗಿರುತ್ತದೆ, ಆದರೆ ಆ ಗ್ರಹ ಚಲನೆಯಲ್ಲಿರುತ್ತದೆ, ನಿಧಾನಗತಿಯಲ್ಲಿ ಚಲಿಸುತ್ತದೆ. ಆಗ ಗ್ರಹ ಹಿಂದೆ ಚಲಿಸಿದಂತೆ ನಮಗೆ ಭಾಸವಾಗುತ್ತದೆ. ಶನಿಗ್ರಹ ತನ್ನ ಸ್ಪೀಡನ್ನು ಕಡಿಮೆ ಮಾಡಿಕೊಂಡಾಗ ಆ ಭಾವವನ್ನು ಬಹಳ ಗಹನವಾಗಿ, ತುಂಬ ಡೀಪಾಗಿ ಅಬ್ಸರ್ವ್ ಮಾಡುತ್ತದೆ. ಉದಾಹರಣೆಗೆ, ನೀವು ರಸ್ತೆಯಲ್ಲಿ ಫಾಸ್ಟಾಗಿ ನಡೆದುಕೊಂಡು ಹೋಗುವಾಗ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಏನಿದೆ ಎಂದು ನೋಡುವುದಿಲ್ಲ. ಆದರೆ ನೀವು ನಿಧಾನವಾಗಿ ನಡೆದುಕೊಂಡು ಹೋದಾಗ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಏನಿದೆ ಏನಿಲ್ಲ ಎಂದು ಡೀಪಾಗಿ ಅಬ್ಸರ್ವೇಷನ್ ಮಾಡುತ್ತೀರಾ. ಇದೇ ರೀತಿ ಶನಿಗ್ರಹ ನಿಮ್ಮ ಎರಡನೇ ಭಾವದಲ್ಲಿ ಪೆಂಡಿಂಗ್ ರಿಸಲ್ಟ್ಗಳನ್ನು ಕೊಡಲು ಸ್ಟಾರ್ಟ್ ಮಾಡುತ್ತದೆ. ಎರಡನೇ ಭಾವ ಅಂದರೆ ವಾಕ್ಸ್ಥಾನ. ಆದ್ದರಿಂದ ಕುಂಭರಾಶಿಯವರು ಕೌನ್ಸಿಲಿಂಗ್ ರಿಲೇಟೆಡ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿದ್ದರೆ ಜುಲೈ 27ರ ನಂತರ ಸ್ಟಾರ್ಟ್ ಮಾಡುತ್ತೀರಾ. ನಿಮ್ಮ ಹಣದಲ್ಲಿ ಸೇವಿಂಗ್ಸ್ ಹೆಚ್ಚಾಗಲಿದೆ. ಕುಂಭರಾಶಿಯವರು ಈ 138 ದಿನಗಳಲ್ಲಿ ನಿಮ್ಮ ಹಣವನ್ನು ಪ್ರಾಪರ್ಟಿಯಲ್ಲಿ ಅಥವಾ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುವುದರ ಮೂಲಕ ನಿಮ್ಮ ಹಣದ ಸೇವಿಂಗ್ಸನ್ನು ಹೆಚ್ಚು ಮಾಡಿಕೊಳ್ಳುತ್ತೀರಾ. ವಕ್ರಿ ಶನಿಗ್ರಹದ ನೆಗೆಟಿವ್ ರಿಸಲ್ಟ್ಗಳ ಬಗ್ಗೆ ನೋಡುವುದಾದರೆ, ಕುಂಭರಾಶಿಯವರಿಗೆ ಜಾಯಿಂಟ್ ಪೇನ್ ಬರಬಹುದು, ಕೈ ನೋವು, ಮಸಲ್ಸ್ ಪೇನ್, ಕಾಲು ನೋವುಗಳು ಬರುವಂತಹ ಸಾಧ್ಯತೆಗಳಿವೆ. 29 ಮಾರ್ಚ್ 2025ರಿಂದ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಎರಡನೆಯ ಹಂತ ಪ್ರಾರಂಭವಾಗಿದೆ. ಮಾರ್ಚ್ ತಿಂಗಳಿಂದ ಇಲ್ಲಿಯವರೆಗೂ ನರಗಳಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಗಂಟಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆ, ಸೈನಸ್, ಕಾಫ್ ಆ್ಯಂಡ್ ಕೋಲ್ಡ್ ಹೆಚ್ಚಾಗಿರುತ್ತದೆ. ಅಥವಾ ನಿಮ್ಮ ಮಾತಿನ ಕಾರಣದಿಂದ ನಿಮ್ಮ ಸ್ನೇಹಿತರ ನಡುವೆ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಥವಾ ನಿಮ್ಮ ಪ್ರೇಮಿಯ ಜೊತೆ ವೈಮನಸ್ಸುಗಳಾಗಿರುತ್ತವೆ. ಹಲ್ಲು ಮತ್ತು ಒಸಡಿನ ಸಮಸ್ಯೆಗಳನ್ನು ಫೇಸ್ ಮಾಡಿರುತ್ತೀರಾ. ನೀವು ಡೀಪ್ ನಾಲೆಡ್ಜನ್ನು ಕಲಿಯುತ್ತೀರಾ. ಅಕಲ್ಟ್ ಸೈನ್ಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡುತ್ತೀರಾ. ಹೈಯರ್ ಎಜುಕೇಷನ್ ಮಾಡುವವರಿಗೆ ಇದು ಗುಡ್ ಟೈಮ್. ಕುಂಭರಾಶಿಯವರು ನಿಮ್ಮ ಅರ್ನಿಂಗ್ಸನ್ನು ಇನ್ನೂ ಹೆಚ್ಚು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡುತ್ತೀರಾ. ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಮಾಡಿಕೊಳ್ಳಲು ಯೋಚಿಸುತ್ತೀರಾ. ಸಾಡೆ ಸಾತಿಯ ಪ್ರಭಾವ ಕ್ರಮೇಣವಾಗಿ ಕಡಿಮೆಯಾಗುತ್ತಿದೆ. ಆದ್ದರಿಂದ ಕುಂಭರಾಶಿಯವರು ಈ 138 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ಸೇವಿಂಗ್ಸ್ ಹೆಚ್ಚಿಸಿಕೊಳ್ಳುತ್ತೀರಾ. ಹಾಗೆಯೇ ಶನಿಗ್ರಹ ವಕ್ರಿಯಾದಾಗ ನಿಮ್ಮ ಮೊದಲನೇ ಭಾವದ ಫಲಗಳನ್ನು ಕೊಡುತ್ತದೆ. ಕುಂಭರಾಶಿಯವರು ಹಠ, ಕೋಪ ಮಾಡಿಕೊಳ್ಳುವುದು ಹೆಚ್ಚಾಗುತ್ತದೆ. ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಪಾಸಿಟಿವ್ ರಿಸಲ್ಟ್ಗಳನ್ನು ನಿರೀಕ್ಷೆ ಮಾಡಬಹುದು. ಹೊಸ ಜಾಬ್ಗೆ ಜಾಯ್ನ್ ಆಗುತ್ತೀರಾ. ನಿಮ್ಮ ಮಂತ್ಲಿ ಇನ್ಕಮ್ ಅಥವಾ ಇಯರ್ಲಿ ಇನ್ಕಮನ್ನು ಹೆಚ್ಚು ಮಾಡಿಕೊಳ್ಳುತ್ತೀರಾ. ಪ್ರತಿ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಓವರ್ ಥಿಂಕ್ ಮಾಡಿಕೊಳ್ಳುತ್ತೀರಾ. ತಲೆಯಲ್ಲಿ ವಿನಾಕಾರಣ ಪ್ರಶ್ನೆಗಳು, ಚಿಂತೆಗಳು ಹೆಚ್ಚಾಗಲಿದೆ. ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆಯಾಗಲಿದೆ. ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಅಥವಾ MNC ಜಾಬ್ ಮಾಡುತ್ತಿರುವವರಿಗೆ ಇದು ಗುಡ್ ಟೈಮ್. ಪ್ರತಿನಿತ್ಯ ಸೂರ್ಯದೇವನಿಗೆ ಜಲದ ಅರ್ಘ್ಯವನ್ನು ಕೊಡಿ. ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.